ಅಲ್ಲಿಂದ ಸೀದಾ ಈಗ ಅಂಕೋಲಾ ಸಮೀಪ ಬಂದೀನಿ. ಇದು ನೋಡ್ರಿ ಗುಡ್ಡ ಕುಸಿತ ಹೆಂಗಾಗೈತಿ ನೋಡ್ರಿ. ಅಲ್ಲಿ ಕರೆಂಟಿನ ಟವರ್ ಪೂರ ಎಲ್ಲ ನೀರಾಗ ಇದನ್ನೋಗೈತಿ. ಇಲ್ಲೇ ಅದ ಗುಡ್ಡ ಕುಸಿತಾಗಿದ್ದೆ. ಶಿರೂರು ಬ್ರಿಡ್ಜ್ ಇದೆ ಇಲ್ಲಿ. ಪಾಪ ಅರ್ಜುನ ಸತ್ತು ಹೋದಲ್ಲ, ಇದ ಗುಡ್ಡ ಕುಸ್ತಿದ್ದು ಇಲ್ಲೇ ಅದ. ಹಾಗೆ ಅವರು ಬಂದು ಶಾಪ್ ಓಪನ್ ಮಾಡ್ಯಾರ. ಈಗ ಇಷ್ಟ ಮಟ್ರಲ್ಲಿ ಇಲ್ಲಿ ಇಳಿಸಿದ್ದು ಅಲ್ಲೇ ಹಿಂದೆ ರಿವರ್ಸ್ ಹೊಡಿಬೇಕು. ಒಂದು ಸ್ವಲ್ಪ ತಾಡ್ಪಾಲ್ ಸೈಡ್ ತೆಗಿಸೀವಿ. ಬಡಾನ ರಿವರ್ಸ್ ಹಾಕೋನು. ಈಗ 8:30 ಆಯ್ತು ಇಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಕಂಪ್ನಿಗೆ ಬಂದು ಗಾಡಿ ಲೋಡ್ ಮಾಡ್ಯಾರ ಇಲ್ಲೆಲ್ಲ. ಮತ್ತೆ ಈಗ 1 2 3 4 ಗಾಡಿ ಆಗ್ಯಾವ. ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚೇನಿ ಇಲ್ಲಿ. ಈಗ ಟೋಟಲ್ 4 ಗಾಡಿ ಲೋಡ್ ಆಗ್ಯಾವ. ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚೇನಿ. ಲೋಡ್ ಆಗೈತೆ ಅಂತ ತಂದಾರ. ನೋಡ್ರಿ ಎಲ್ಲ ಬರೀ ಮ್ಯಾಟ್ರಸ್ ತುಂಬ್ಯಾರ ಇವತ್ತು ಅಷ್ಟರು. ಶಿವಮೊಗ್ಗ, ದಾವಣಗೆರೆ, ಹಾವೇರಿ ಒಟ್ಟು ಒಂದು 3-4 ಪಾಯಿಂಟಿಗೆ ಐತಿ. ಇದು ಇರ್ಪಾಕ್ಷನಂದು ನಾವು ಹೋಗಿದ್ವಲ್ಲ ಮೊನ್ನೆ ರಬಕವಿ ಅದ ಊರಿಗೆ. ಇದು ಒಂದು ಆಗೈತಿ. ಒಂದು ಬಿಜಾಪುರ ಆಗೈತಿ. ಮತ್ತು ಆ ಕಡೆಯಿಂದ ಒಂದು ಒಟ್ಟು 2 ಗಾಡಿ ಬಿಜಾಪುರ. ಅವು 2 ಗಾಡಿ ಬಿಜಾಪುರ ಆಗ್ಯಾವು. ಅದೊಂದು ತಾಡ್ಪಲ್ ಹಾಕಿದ್ದು ಅದು 2 ಪಾಯಿಂಟ್. ಇದು ಒಂದು 2 ಪಾಯಿಂಟ್. ಇದು ರಬಕವಿ ಪ್ಲಸ್ ಬಿಜಾಪುರ ತಾಡ್ಪಲ್ ಹಾಕ್ಲಾರದ್ದೆ. ಇವು 2 ಗಾಡಿ ಲೋಡ್ ಆಗ್ಯಾವ ಇಲ್ಲೇ. ಈಗ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ. ನಮ್ಮ ಗಾಡಿದು ಮಟ್ರಿಯಲ್ ತೆಗಿತಾರಲ್ಲಿ ತೆಗೆದ ಲೋಡ್ ಮಾಡ್ತಾರೆ. ಈಗ ಹಾಗೆ ನಮ್ಮದು ಗಾಡಿ ಲೋಡ್ ಆಯ್ತು 2 ಪಾಯಿಂಟ್. ಅದಕ್ಕೆ ಈಗ ಹಗ್ಗ ತಾಡ್ಪಲ್ ಹಾಕತ್ತೀವಿ. ಈಗ ಅವ್ರೆ ಪೂರ ನಮ್ದೇನು ಮಟ್ರಿಯಲ್ ಇಲ್ಲಿ ಇವತ್ತು ಕಡಿಮೆ ಐತಿ. ಇವೆಲ್ಲ ಮ್ಯಾಟ್ರಸ್ ಗಿಟ್ರಸ್ ಎಲ್ಲ ಲೋಡ್ ಆಗ್ಯಾವ ಇವತ್ತು. ಗಾಡಿ ಇದೊಂದು ಗಾಡಿ ಬಿಜಾಪುರಕ್ಕೆ ಲೋಡ್ ಆಗೈತಿ. ಇದು ಬಿಜಾಪುರ ಪ್ಲಸ್ ರಬಕವಿ. ಇದಕ್ಕೆ ಈಗ ಮತ್ತೆ ಒಳ್ಳೆ ತಾಡ್ಪಲ್ ಹಾಕತ್ತೀವಿ. ನಮ್ಮ ಗಾಡಿಗೆ ತಾಡ್ಪಲ್ ಹಾಕಿ ನಿಲ್ಲಿಸೀವಿ. ಅಲ್ಲಿ 2 ಗಾಡಿಗೆ ಅವ್ರು ತಾಡ್ಪಲ್ ಹಾಕಂಗಿಲ್ಲಂತೆ. ಅದಕ್ಕೆ ಇದೊಂದು ಗಾಡಿಗೆ ತಾಡ್ಪಲ್ ಹಾಕತ್ತೀವಿ ನಾವೀಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನೇನ ನಮ್ಮ ಗಾಡಿ ಲೋಡ್ ಆಗೈತಿ. ಎಲ್ಲೆಲ್ಪ ಅಂದ್ರೆ ಕುಮಟಾ ಪ್ಲಸ್ ಅಂಕೋಲ 2 ಪಾಯಿಂಟ್ ಲೋಡ್ ಆಗೈತೆ ನಮ್ಮ ಗಾಡಿ. ಅದಕ್ಕೆ ಈಗ ಟೈಮ್ 3 ಗಂಟೆ ಆಗುತ್ತೆ. ಈಗ ಲೋಡ್ ಮಾಡಕ್ಕೆ ಬರ್ತೀನಿ. ಈಗ ಎಲ್ಲಿದಿಲ್ಪ ಅಂದ್ರೆ ನಮ್ಮ ಮನೆ ಕಡೆಯಿಂದ ಬಿಟ್ಟು ಸೀದಾ ನಾವು ಕಂಪ್ನಿಗೆ ಹೋಗ್ತೀವಲ್ರಿ ಅಲ್ಲಿದ್ದೀವಿ. ಇಲ್ಲಿ ಐತೆ ನೋಡ ರೈಟ್. ಇದೇ ಕ್ರಾಸ್ನಾಗ ರೈಟ್ ಹೋದ್ರೆ ಸೀದಾ ಕಂಪ್ನಿ ಹೋಗ್ತೀವಿ ನಾವು. ಈಗ ಸೀದಾ ಹೋಗಿ ಅಲ್ಲಿ ರಿಂಗ್ ರೋಡ್ ಸಿಗೈತಿ. ರಿಂಗ್ ರೋಡ್ ತೊಗೊಂಡು ರೈಟ್ ಹೊಡ್ಬಿಟ್ರೆ ಸೀದಾ ಅಂಕೋಲ ಕುಮಟಾ ಬರುತ್ತೆ ನಮಗೆ. ಬರ್ರಿ ರಿಂಗ್ ರೋಡ್ ಅಂತೂ ಟಚ್ ಆದ್ವಿ. ಇಲ್ಲೇ ರೈಟ್ ಹೊಡಿಬೇಕೀಗ. ರೈಟ್ ಹೊಡ್ಕೊಂಡು ಇಲ್ಲೇ ಕಟ್ ಐತಿ. ಇದ್ರಾಗ ಶಿಪಾರ ಆಗುತ್ತೆ. ಅಲ್ಲಿಂದ ಬಿಟ್ಟವ ಸೀದಾ ಈಗ ನಾಷ್ಟ ಪೇಲಿ ಮಠ ಬಂದೇನಪ್ಪ ಅಂದ್ರೆ ಯಲ್ಲಾಪುರ ರೀತಿಯಾಗೀನಿಗೆ. ಇಲ್ಲೇ ಮುಂದೆ ಒಂದು ಚಾದ ಅಂಗಡಿ ಇದಾವೆ. ಅಲ್ಲೇ ಹೋಗಿ ಚಹಾ ಕುಡ್ದು ಬಿಟ್ಟಾರತ್ತೆ. ಟೈಮ್ ಈಗ ಕರೆಕ್ಟ್ 4:30 ಆಯ್ತು. ಯಲ್ಲಾಪುರ ರೀತಿಯಾಗಿ ನಾನು 3 ಗಂಟೆಗೆ ಮನೆ ಬಿಟ್ಟೇನಿ. ಕರೆಕ್ಟಾಗಿ ಈಗ ಯಲ್ಲಾಪುರ ಕ್ರಾಸ್ ಮಾಡ್ಕೊಂಡು ಹೊಂಟೆ ನಾನು. ಇಲ್ಲಿಂದ ರೋಡ್ ಮಾಡ್ರ ಯಾಕೆ ಒಂದು ಸ್ವಲ್ಪ. ಫೈನಲ್ ಆಗಿ ಯಲ್ಲಾಪುರ ಘಾಟ್ ರೀಚ್ ಆಗಿ ಘಾಟ್ ಇಳಿಯತ್ತೆ ನೋಡ್ರಿ. ಇಲ್ಲಿ ಪೂರ ರೋಡ್ ಅಂತೂ ಚೌಕ್ ಮಾಡ್ರ. ಹೀಗೆ ಎಲ್ಲ ಡಾಂಬರ್ ರೋಡ್ ಮಾಡ್ರ. ಇಲ್ಲಿ ಅಲ್ಲಿ ಒಂದು ಸ್ವಲ್ಪ ಮುಂದಷ್ಟೇ ಸಿಮೆಂಟ್ ರೋಡ್ ಐತಿ. ಫೈನಲ್ ಆಗಿ ಘಾಟ್ ಇಳಿದ ಸೀದಾ ಈಗ ಯಾನ ರೋಡಿಗೆ ಹೊಳ್ಳಿ ಹೊಂಟೀನಿ. ಯಾನ ರೋಡ್ ಹಿಡ್ದ ಸೀದಾ ಇಲ್ಲಿಂದ 50 ಕಿಲೋಮೀಟ್ರ್ ಆಗತ್ತೆ ನಮಗೆ ಕುಮಟಾ. ಒಳಗಿನ ರೋಡ ಮಾಡ್ರ ಅಂತ ಹೇಳ್ಯಾರ. ಅದಕ್ಕೆ ಈಗ ಇಲ್ಲಿ ಬಂದೀನಿ. ಇಲ್ಲಿಕಂದ್ರೆ ಸೀದಾ ಅಂಕೋಲಾಕ್ಕೆ ಹೋಗಿ ಅಂಕೋಲ ಮ್ಯಾಗ ಬರ್ಬೇಕಿತ್ತು. ಬೇಡ ಇಲ್ಲಿ ಒಳಗಿನ ರೋಡ್ ಮಾಡ್ರ ಅಂತ ಹೇಳ್ಯಾರ. ಅದ್ರ ಸಂಬಂಧ ಹಿಂಗಾಸಿ ಹೊಂಟೇನ. ಈಗ ಇಲ್ಲಿ ಒಳಗಿನ ರೋಡ್ ಚಲೋ ಐತೆ ಅಂತ ಬಂದ್ರೆ ಇದು ರೋಡ್ ಕೆಟ್ಟ ಬಿಟ್ಟೈತಿ. ಇಲ್ಲಿ ಯಲ್ಲಾಪುರ ಈಗ ನೋಡೋಣ ಎಲ್ಲಿ ಮಠ ಕೆಟ್ಟೈತೆ ಅಂತೇಳಿ. ಭಾಳ ಅಂದ್ರೆ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಕೆಟ್ಟಿರ್ಬೇಕಿದೆ. ಆಮ್ಯಾಗ ಚಲೋ ಐತೆ ಅಂತ ಹೇಳ್ಯಾರ ನಮಗೂ. ನೋಡೋಣ ಯಾವ ಊರು ಮಠ ಕೆಟ್ಟೈತಿ ಏನು ತಾನೆ ಮಾಡತ್ತಿದ್ರಂತ ಮೊನ್ನೆ ಅಂದ್ರೆ ನಮಗೆ. ಇಲ್ಲಿಗೆ ರೋಡ್ ಕೆಟ್ಟಿದ್ದೆ ಮುಗೀತೆ. ಈ ಊರಿಗೆ ಭಾಳ ಏನಿಲ್ಲ, 1 ಕಿಲೋಮೀಟ್ರ್ ಆಗಲ್ಲ, ಒಂದು 500 ಮೀಟ್ರ್ ಅಷ್ಟೇ ಇರ್ಬೋದು ಊರು. ಮತ್ತು ಇಲ್ಲಿಂದ ಚಲೋ ಐತಿ. ಈಗ ಫೈನಲ್ ಆಗಿ ನಾಸ್ಟಾಪಿಗೆ ಕುಮಟಾ ಸಿಟಿ ಒಳಗೆ ಬಂದೆ. ಎಲ್ಲಿ ನಿಂದ್ರಲೇ ಇಲ್ಲ. ಸೀದಾ ನಾಷ್ಟಾ ಫಸ್ಟ ಬಂದೇನಿ. ಮಾಲ್ ಕಡಿಮೆ ಐತಲ್ಲ ಅದಕ್ಕೆ ಎಲ್ಲಿ ನಿಂದ್ರಕ್ಕೆ ಹೋಗ್ಲಿಲ್ಲ ಇವತ್ತು. ಸೀದಾ ಬಂದೇನಿ ಈಗ ಅಂಗಡಿ ಕಡೆ. ಅಂಗಡಿ ಇಲ್ಲೇ ಮುಂದೆ ಐತಿ ಲೆಫ್ಟ್ ಸೈಡ್.
ಹೋಗಿ ಅಲ್ಲಿ ಅಂಗಡಿ ಕಡೆ ನಿಂತು ಪಾರ್ಟಿಗೆ ಫೋನ್ ಹಚ್ಚೋಣ, ಅವ್ರೇನು ಬರ್ತಾರಪ್ಪ ಅನ್ಲೋಡ್ ಮಾಡೋಕೆ. ಬಡಾನ ಗಾಡಿ ಒಳಿಸಿ ಹಗ್ಗ ತಡ್ಪಲು ಹುಚ್ಚಿ ಬಿಡೋಣ. ಫೋನ್ ಹಚ್ಚಿದ್ರೆ ಬಂದ ಬಿಡ್ತಾರೆ ಅವ್ರು. ಬಡಾನ ಇಲ್ಲೊಂದು ಖಾಲಿ ಮಾಡ್ಕೊಂಡು ಸೀದಾ ಅಂಕೋಲಾಕ್ಕೆ ಹೋಗ್ಬೇಕು. ಇಲ್ಲಿಂದ ಅಂಕೋಲಾದೇನು ಭಾಳ ಮಟ್ರಲ್ಲಿ ಉಳಿಂಗಿಲ್ಲ, ಸ್ವಲ್ಪ ಉಳಿದಿಲ್ಲಿ. ಮೊದ್ಲು ಇಲ್ಲೇ ಪೂರ ಗಾಡಿ ಖಾಲಿ ಆಕತ್ತೆ ನಮ್ದೀಗ. ಕರೆಕ್ಟ್ ಟೈಮ್ ಈಗ 6:30 ಆತ. ನಾನು ಕುಮಟಾ ರೀಚ್ ಆಗೀನೀಗ. ಇಲ್ಲೇ ನೋಡ್ರಿ, ಇಲ್ಲೇ ಖಾಲಿ ಆಕತ್ತೆ ನಮ್ಮ ಗಾಡಿ. ಶಿವಶಕ್ತಿ ಟ್ರೇಡರ್ಸ್ ಅಂತ ಹೇಳಿ ಅಂಗಡಿ. ಪೂರ ಗಾಡಿ ಇಲ್ಲೇ ಖಾಲಿ ಆಕತಿ. ಬರೀ ಒಂದು 6-7 ಮೆಟ್ರಸ್ ಅದಾವೆ. ಅವಷ್ಟು ಸೀದಾ ಇದಕ್ಕೆ ನಮ್ದು ಅಂಕೋಲಕ್ಕೆ. ಬರ್ರಿ ಹಗ್ಗ ತಡ್ಪಲು ಹುಚ್ಚುನೆ. ಫೈನಲಾಗೆ ಪೂರ್ತಿ ಹಗ್ಗ ತಡ್ಪಲದು ಎಲ್ಲ ಹುಚ್ಚೇನೆ. ಪಾರ್ಟಿಗೆ ಫೋನ್ ಹಚ್ಚಿದ್ದೆ, ಅವರು ಬರ್ತೀನಿ ಅನ್ನೋ ಸರ್. ಬಂದು ಕೂಡಲೇ ಈಗ ಅನ್ಲೋಡ್ ಮಾಡಿ ಇಲ್ಲಿಂದ ಅಂಕೋಲಕ್ಕೆ ಹೋದ್ರತ್ತೆ. ಫೈನಲ್ ಆಗಿ ಕುಮಟಾ 1 ಪಾಯಿಂಟ್ ಖಾಲಿ ಆಯ್ತು. ಪೂರ ಚೇರ್ ಎಲ್ಲ ಖಾಲಿ ಆದ್ವು. ಈಗ ಉಳ್ದಿದ್ದು ಬರೀ ಮ್ಯಾಟ್ರಸ್ ಮತ್ತು ಪಿಲ್ಲೋ ಅವ 7 ಪೀಸ್ ಗಾದಿ, ಒಂದು 30 ಪೀಸ್ ಇವು ಅದಾವೆ, ಪಿಲ್ಲೋ ಅದಾವೆ. ಅವನ್ನ ತೊಗೊಂಡ ಸೀದಾ ಅಂಕೋಲ. ಈಗ 7 ಗಂಟೆ 10 ನಿಮಿಷ ಆಯ್ತು. ಈಗಲೇ ಗಾಡಿ ಖಾಲಿ ಆಯ್ತು ಪೂರ. ಕುಮಟಾಗೆ ಬಂದ್ರೆ ಏನು ಫಾಯ್ದಪ್ಪ ಅಂದ್ರೆ ಜಲ್ದಿ ಖಾಲಿ ಆಕೈತೆ ಗಾಡಿ. 6ಕ್ಕೆ ಬಂದ್ರೆ 6ಕ್ಕೆ, 7ಕ್ಕೆ ಬಂದ್ರೆ 7ಕ್ಕೆ. ನಾವು ಯಾವಾಗ ಬರ್ತೀವಿ ಅವಾಗ ಖಾಲಿ. ಅವ್ರ ಪಾಪ ಏನು ಇದನ್ನು ಮಾಡೋಂಗಿಲ್ಲ, ಖಾಲಿ ಮಾಡಿ ಕಳಿಸಿಬಿಡ್ತಾರೆ. ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಷ್ಟೇ. ನಮ್ಗೆ ಏನಾಗೋದೈತೆ, ಅರ್ಜೆಂಟ್ ಖಾಲಿ ಮಾಡ್ತಾರೆ ಅಂದ್ರೆ ಹೆಲ್ಪ್ ಮಾಡೋಕೆ ಪಾಪ ಅವ್ರಿಗೆ ಸರ್ಗೆ. ನಾವು ಹೆಲ್ಪ್ ಮಾಡಿದಷ್ಟು ಮತ್ತು ನಮಗೆ ಅವ್ರು ಕೊಟ್ಟೆ ಬಿಡ್ತಾರೆ. ನಾವು ಹೆಲ್ಪ್ ಮಾಡಿ ಹೋದ್ರಾತು ಇಲ್ಲಿಂದ ಸೀದಾ. ಬರ್ರಿ ಸೀದಾ ಬೈಪಾಸ್ಗೆ ಹೋಗೋಣ. ಬೈಪಾಸ್ಗೆ ಹೋಗಿ ಅಲ್ಲಿಂದ ಸೀದಾ ಈಗ ಅಂಕೋಲ ಸಮೀಪ ಬಂದೀನಿ. ಇದು ನೋಡ್ರಿ, ಗುಡ್ಡ ಕುಸಿತ ಹೆಂಗಾಗೈತಿ ನೋಡ್ರಿ. ಅಲ್ಲಿ ಕರೆಂಟಿನ ಟವರ್ ಪೂರ ಎಲ್ಲ ನೀರಾಗ ಇದ್ರಂಗೆ. ಇಲ್ಲೇ ಅದ ಗುಡ್ಡ ಕುಸಿತಾಗಿದ್ದೆ. ಶಿರೂರು ಬ್ರಿಡ್ಜ್ ಇದೆ ಇಲ್ಲಿ. ಪಾಪ ಅರ್ಜುನ ಸತ್ತೋದಲ್ಲ, ಇದ ಗುಡ್ಡ ಕುಸ್ತಿದ್ದು ಇಲ್ಲೇ ಅದ. ಫೈನಲ್ ಆಗಿ ನಾನು ಅಂಕೋಲ ರೀಚ್ ಆದೆ. ಇಲ್ಲೇ ಸರ್ವಿಸ್ ರೋಡಿಗೆ ಹೋಗ್ಬೇಕು. ಸೀದಾ ಹೋದ್ರೆ ಕಾರವಾರಕ್ಕೆ ಹೋಗತಿ. ನಾವು ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಸೀದಾ ಸಿಟಿ ಒಳಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಕಡೆ. ಫೈನಲ್ ಆಗಿ ಅಂಕೋಲ ಸಿಟಿ ಒಳಗೆ ಬಂದೆ. ಇಲ್ಲೇ ಒಂದು ರೋಡ್ ಐತಿ ಸಣ್ಣದ. ಇದೇ ರೋಡ್ನಾಗ ಆಚೆ ಹೋಗ್ಬೇಕು. ಅದಕ್ಕೆ ನ್ಯೂ ಭಾರತ್ ಫರ್ನಿಚರ್ ಅಂತ ಹೇಳಿ ಅಟಾನ್ ಕಟ್ಟಿ ರೋಡ್ ಇದೆ. ಒಂದು ಯಾವ ಗಾಡಿ ಬಂದರೂ ಗಾಡಿ ಪಾಸ್ ಆಗಲ್ಲ ಅಂಥ ರೋಡ್. ಅದ್ರಾಗ ಹೋಗ್ಬೇಕೀಗ. ನೋಡ್ರಿ, ಇಲ್ಲಿ ಕರೆಕ್ಟ್ ಒಂದು ಗಾಡಿ ಪಾಸ್ ಆಕೈತಿ. ಹಿಂಗೆ ಆಟೋ ನಿಂದ್ರಿಸ್ಬಿಟ್ರೆ ಈಗ ಅಲ್ಲಿ. ನೋಡ್ರಿ, ಇಲ್ಲಿ ಕಟಾನ್ ಕಟ್ಟಿ ರೋಡ್. ಇದೇ ರೋಡ್ನಾಗ ಇಲ್ಲೇ ರೈಟ್ ಹೊಡಿಬೇಕೀಗ. ರೈಟ್ ಹೊಡೋದು ಕೂಡ ಐತದ ನೀವು ಭಾರತ್ ಫರ್ನಿಚರ್ ಅಂತೇಳಿ. ನೋಡೋಣ ಈಗ ಬಂದಾರ ಏನಿಲ್ಲ ಅಂತೇಳಿ. ಬಂದ್ರೆ ಖಾಲಿ ಆಕೈತಿ ಈಗ. ಇನ್ನೂ ಯಾರು ಬಂದಿಲ್ಲ, ಇನ್ನೂ ಲೇಟ್ ಆಕೈತೆ ಅವ್ರು ಬರೋದು. ಹಾಗೆ ಅವರು ಬಂದು ಶಾಪ್ ಓಪನ್ ಮಾಡ್ಯಾರ. ಈಗ ಇವಿಷ್ಟೇ ಮಟ್ರಲ್ಲಿ ಇಲ್ಲಿ ಇಳಿಸಿದ್ದು. ಅಲ್ಲೇ ಹಿಂದೆ ರಿವರ್ಸ್ ಹೊಡಿಬೇಕು. ಒಂದು ಸ್ವಲ್ಪ ತಾಳ್ಪಲ್ ಸೈಡ್ ತೆಗಿಸೀವಲ್ಲಿ. ಬಡಾನ ರಿವರ್ಸ್ ಹಾಕೋನು. ಈಗ 8:30 ಆಯ್ತು. ಇಲ್ಲಿ ಫೈನಲ್ ಆಗಿ ಪೂರ್ತಿ ಗಾಡಿ ಖಾಲಿ ಆಯ್ತು ಇಲ್ಲಿ. ಈಗ ಇಲ್ಲಿಂದ ಸೀಲ್ ಹಾಕ್ಸ್ಕೊಂಡ್ಬಿಡೋಣಂತೆ. ಫೈನಲ್ ಆಗಿ ಟೈಮ್ ಈಗ 8:36 ಆಯ್ತು. ಪೂರಾ ಗಾಡಿ ಖಾಲಿ ಆಯ್ತು ನಮ್ದು. ಸೀಲ್ ಹಾಕಿಸ್ಕೊಂಡು ಸೀದಾ ಈಗ ಇಲ್ಲಿಂದ ಬಿಟ್ಟೆ ನಾನು. ಬರ್ರಿ ಈಗ ಹೋಗೋಣ. ಇಲ್ಲೇ ಒಂದು ಲೆಫ್ಟ್ ಬರ್ತೈತೆ ರೋಡ್. ಇಲ್ಲಿಂದ ಲೆಫ್ಟ್ ತೊಗೊಂಬಿಟ್ರೆ ಸೀದಾ ಬಾಳೆಗುಳಿ ಕ್ರಾಸ್ ಮಟನ್ ಹೋಗ್ತದೆ. ಫೈನಲ್ ಆಗಿ ಹೈವೇಗೆ ರೀಚ್ ಆದೆ. ಇಲ್ಲೈತೆ ನೋಡ್ರಿ, ಹುಬ್ಳಿ 135 ಕಿಲೋಮೀಟ್ರ್. ಸೀದಾ ರೈಟ್ಗೆ ಇಲ್ಲಿಂದ ಆ ಬ್ರಿಡ್ಜ್ ಬುಡಕಾಸಿ ರೈಟ್ ಹೊಡೆದ್ಬಿಟ್ರೆ ಒಂದೇ ರೋಡ್. 135 ಕಿಲೋಮೀಟ್ರ್. ಸ್ಟಾಪ್ ಇಲ್ಲಿಂದ. ಬರ್ರಿ ಹೋಗೋನಿಗೆ ಸೀದಾ. ಮೊದಲು ಅಂಡರ್ ಬ್ರಿಡ್ಜ್ ಪಾಸ್ ಮಾಡೋನಿದ್ದೀನಿ. ಫೈನಲ್ ಆಗಿ ಇಲ್ಲಿ ಮಠ ಬಂದೇನೀಗ. ಘಾಟ್ನಾಗ ಅದ ಘಾಟ್ ಸಮೀಪ. ಇಲ್ಲೇ ಒಂದು ಹೋಟೆಲ್ ಐತಿ. ಇದೇ ಹೋಟೆಲ್ನಾಗ ನಾಷ್ಟ ಮಾಡಿ ಹೋಗೋಣಂತ. ಈಗ ಇಲ್ಲಿ ಗಾಡಿ ಸೈಡ್ ಹಾಕೋನು. ಫೈನಲ್ ಆಗಿ ಪುರಿ ತೊಗೊಂಡನಿಗೆ. ಪುರಿ ತಿಂದು ಹೋಗೋಣ ಇಲ್ಲಿಂದ ಸೀದಾ. ಈಗ ಫೈನಲ್ ಆಗಿ ಇಲ್ಲೇ ಹಿಂದೆ ಹೋಟೆಲ್ ಕಾಣ್ತಾವಲ್ಲ, ಅಲ್ಲಿ ಹೋಗಿ ನಾಷ್ಟ ಮಾಡಿ ಬಂದೆ. ಈಗ ಟೈಮ್ ಈಗ ಕರೆಕ್ಟ್ 9:20 ಆತ. ಇಲ್ಲಿಂದ 120 ಕಿಲೋಮೀಟ್ರ್ ಐತಿ ಹುಬ್ಳಿ. ಬರ್ರಿ ಈಗ ಹೋಗೋಣ ಸೀದಾ ಇಲ್ಲಿಂದ. ಆಗ ಈ ರೋಡ್ ಹಿಡಿದು ಹೋಗಿದ್ವಿ. ಆ ಕಾರ್ ಒಳತಾವಲ್ಲ ಅದ ರೋಡ್ ಹಿಡಿದು ಹೋಗಿದ್ವಿ. ಈಗ ಒಳ್ಳೆ ಬರುತ್ತಾ ಹಿಂಗೆ ಬಂದೇವಿ. ಈಗ ಬರ್ರಿ ಈಗ ಸೀದಾ ಹೋಗೋಣ. ಅದು ಯಾನ ರೋಡ್. ಅಲ್ಲಿಂದ ಸೀದಾ ಕುಮಟಾ 50 ಕಿಲೋಮೀಟ್ರ್. ಹಿಂಗೆ ಹೋದ್ರೆ ಒಟ್ಟು 80 ಕಿಲೋಮೀಟ್ರ್. ಟೋಟಲ್ ಒಂದು 20-30 ಕಿಲೋಮೀಟ್ರ್ ರೌಂಡ್ ಆಕೈತಿ. ಅದ್ರ ಸಂಬಂಧ ಹಂಗೆ ಹೋಗಲ್ಲ. ಹಂಗೆ ಹೋಗಿ ಖಾಲಿ ಮಾಡಿ ಬಂದೆ. ಈಗ ಫೈನಲ್ ಆಗಿ ಅಲ್ಲಿಂದ ನಾಷ್ಟ ಮಾಡಿ ಸೀದಾ ಈಗ ಯಲ್ಲಾಪುರ ಘಾಟ್. ಅರಬೇಲ್ ಘಾಟ್ ಇದೆ. ಪೂರ ಘಾಟ್ ಹತ್ತದೀನಿ. ಪೂರ ರಾತ್ರಿ ಇಳಿದೋಗಿದ್ವಲ್ಲ, ಇದನ್ನ 5 ಗಂಟೆ ಸುಮಾರು. ಈಗ ಕರೆಕ್ಟ್ 10-15 ಆಯ್ತು. ಮತ್ತೊಳ್ಳೆ ಘಾಟ್ ಹತ್ತದೀನಿ. ಈಗ
ಪೂರ ಡಾಂಬರ್ ರೋಡ್ ಮಾಡ್ರ ಮಸ್ತ್. ಯಲ್ಲಾಪುರ ಘಾಟ್ನಾಗ ಏನು ಟೆನ್ಷನ್ ಇಲ್ಲ. ಈಗ ಯಾರು ಬೇಕಾದ್ರೆ ಬರ್ಬೋದು, ಓವರ್ಲೋಡ್ ಗಾಡಿ ಇರಲಿ ಏನು ಬೇಕಾದಿರಲಿ. ಕರೆಕ್ಟಾಗಿ ಈಗ ಕಿರ್ವತ್ತಿ ರೀಚ್ ಅದೇ. ಕಿರ್ವತ್ತಿ ಇಲ್ಲಿಂದ ಇನ್ನು ಹುಬ್ಳಿ ಕರೆಕ್ಟ್ 60 ಕಿಲೋಮೀಟ್ರ್ ಐತಿ. ಟೈಮ್ ಕರೆಕ್ಟ್ 11 ಗಂಟೆಗೆ ಐತೆ ನೋಡ್ರಿ. ಇಲ್ಲೇ ಕಿರ್ವತ್ತಿ ಆಗದೀನಿ. ಫೈನಲ್ ಆಗಿ ಖಾಲಿ ಮಾಡಿ ನಾನು ಹುಬ್ಳಿಗೆ ರೀಚ್ ಆದ್ಯಾ. ಇಲ್ಲೇ ರಿಂಗ್ ರೋಡ್ನಾಗ ಇಲ್ಲಿ ಎಕ್ಸಿಟ್ ತೊಗೊಂಬಿಡೋಣ ನಾವು. ಸೀದಾ ಹಿಂಗೆ ರೌಂಡ್ ಹಿಡ್ದೆ ಕಂಪ್ನಿಗೆ ಹೋದ್ರತ್ತೆ. ಟೈಮ್ ಕರೆಕ್ಟ್ 12 ಗಂಟೆ ಆತಿಗೆ ಹುಬ್ಳಿಗೆ ರೀಚ್ ಆದ್ಯಾ. ಕಂಪ್ನಿಗೆ ಹೋಗೋಣ. ಕಂಪ್ನಿಗೆ ಹೋಗಿ ಯಾರ್ಯಾರು ಗಾಡಿ ಲೋಡ್ ಆಗ್ಯಾವೋ ಏನೇಂತಾನ ನೋಡೋಣ ಈಗ ಅಲ್ಲಿ ಮೊದಲೇ. ಫೈನಲ್ ಆಗಿ ಬಂದು ಕಂಪ್ನಿಗೆ ಬಂದು ಊಟ ಮಾಡಿ ಬಂದು ಪಾಲೆ ಹಚ್ಚಿನೀಗ. ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಈಗ 3 ಗಂಟೆ ಆಯ್ತು. ಈಗಿನ ಮೊದಲು ಇದೊಂದು ಗಾಡಿ ಇತ್ತು, ಆದರೆ ಇವ್ರು ಗಾಡಿಯವ್ರು ಬಂದಿಲ್ಲ ಅಂತ ಇವತ್ತು. ಅಲ್ಲೇ ಇನ್ನೊಂದು ಗಾಡಿ ಐತಲ್ಲ, ಆ ಗಾಡಿ ಲೋಡ್ ಮಾಡತ್ತಾರ. ರಾಯಚೂರು ಯಾದಗಿರಿ ಪ್ಲಸ್ ಗದಗ 3 ಪಾಯಿಂಟಿಗೆ ಇಂಟ್ರಾ ಗಾಡಿ ಲೋಡ್ ಆಗೋದೈತಿ. ಈಗ ನೆಕ್ಸ್ಟ್ ನಮ್ದು ಐತಿ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.